ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಮಾಡ್ಯೂಲ್ 5 ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬಂದು ಇಂಪ್ಯಾಕ್ಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ರಿಟೇಲಿಂಗ್ ಅಂತ ಹೇಳ್ಬಿಟ್ಟು. ಇನ್ನು ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ನಾನ್ ಸ್ಟೋರ್ ರಿಟೇಲಿಂಗ್ ಅಂತಂದ್ರೆ ಏನು ಅಂತ ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ನಾನ್ ಸ್ಟೋರ್ ಅಂತಂದ್ರೆ ಆನ್ಲೈನ್ ಶಾಪಿಂಗ್. ಆನ್ಲೈನ್ ಶಾಪಿಂಗ್ ಅಂತಂದ್ರೆ ಏನು? ಟೆಕ್ನಾಲಜಿಯನ್ನ ಯೂಸ್ ಮಾಡಿ ನಾವು ಆರ್ಡರ್ ಮಾಡುವಂಥದ್ದು. ಆರ್ಡರ್ ಮಾಡಿದಾಗ ನಮ್ಗೆ ಆ ಪ್ರಾಡಕ್ಟ್ ಬಂದು ಮನೆಗೆ ಡೆಲಿವರಿ ಆಗುತ್ತೆ. ಈ ರೀತಿಯಾದ ಒಂದು ಪ್ರಾಸೆಸ್ ಅನ್ನ ನಾನ್ ಸ್ಟೋರ್ ರಿಟೇಲಿಂಗ್ ಅಂತ ಹೇಳಿ ಕರಿತೀವಿ. ನಾನ್ ಸ್ಟೋರ್ ರಿಟೇಲಿಂಗ್ ಅಲ್ಲಿ ನಮ್ಮ ಅಡ್ವಾಂಟೇಜಸ್ ಏನು ಅಂತಂದ್ರೆ ನಾವು ಎಲ್ಲಿ ಬೇಕಿದ್ರೂ ಕುತ್ಕೊಂಡು ಶಾಪಿಂಗ್ ಅನ್ನ ಮಾಡ್ಬೋದು. ನಮ್ಗೆ ಬೇಕಾಗಿರೋ ಐಟಮ್ ಅವೈಲಬಿಲಿಟೀಸ್ ಬಂದು ಜಾಸ್ತಿ ಇರುತ್ತೆ ಅಂಡ್ ಆರ್ಡರ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ, ಆಫ್ಲೈನ್ ಪೇಮೆಂಟ್ಸ್ ಇರುತ್ತೆ. ಡೆಲಿವರಿ ಆದಾಗ ನಾವು ಕ್ಯಾಶ್ ಕೊಡ್ಬೋದು ಅಥವಾ ಕಾರ್ಡ್ ಅಲ್ಲಿ ಪೇ ಮಾಡ್ಬೋದು ಅಥವಾ ಫೋನ್ ಪೇ ಮಾಡ್ಬೋದು. ಆನ್ಲೈನ್ ಅಲ್ಲಿ ಕೂಡ ನಾವು ಮನೇಲಿ ಕೂತಲ್ಲೇ ಪೇಮೆಂಟ್ ಅನ್ನ ಮಾಡಿರ್ಬೋದು. ಈ ರೀತಿಯಾದ ಅಡ್ವಾಂಟೇಜಸ್ ಅನ್ನ ಹೊತ್ಕೊಂಡು ಈ ನಾನ್ ಸ್ಟೋರ್ ರಿಟೇಲಿಂಗ್ ಬಂದು ಪರ್ಫಾರ್ಮ್ ಮಾಡ್ತಾ ಇದೆ. ಮಾರ್ಚ್ ಅಲ್ಲಿ ನೋಡೋದಾದ್ರೆ 2011 ಅಲ್ಲಿ 10ಗೆ 9.5% ಬಂದು ಅಮೆಝಾನ್ ಅಲ್ಲಿ ಸೇಲ್ಸ್ ನಡೆದಿದೆ. ಅಂತಂದ್ರೆ ಎಲೆಕ್ಟ್ರಾನಿಕ್ ವೇ ಅಲ್ಲಿ ಅವ್ರ ಆರ್ಡರ್ಸ್ ಅನ್ನ ಬುಕ್ ಮಾಡಿದ್ದಾರೆ. ನಾನ್ ಸ್ಟೋರ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಬಂದು ಹೆಂಗಿರುತ್ತೆ ಅಂತಂದ್ರೆ ಇನ್ವೆಂಟ್ರಿ ಕಡಿಮೆ ಇದೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ ಸ್ಟೋರ್ ಬಂದು ಲೇಔಟ್ ಚೆನ್ನಾಗಿಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಯಾವುದೇ ರೀತಿಯ ಚಿಂತೆನೂ ಇಲ್ಲದೆ ಅವರು ಚಿಕ್ಕ ಒಂದು ಪ್ಲೇಸ್ ಅನ್ನ ತಗೊಂಡು ಅಲ್ಲಿಂದ ನಾವು ಸೇಲ್ಸ್ ಅನ್ನ ಬಿಗಿನ್ ಮಾಡ್ಬೋದು. ಅಂಡ್ ಸ್ಟೋರ್ ರಿಟೇಲರ್ಸ್ ಗೆ ಇರುವಂತಹ ಟೆನ್ಷನ್ ಬಂದು ನಾನ್ ಸ್ಟೋರ್ ರಿಟೇಲರ್ಸ್ ಗೆ ಇರೋದಿಲ್ಲ. ನೆಕ್ಸ್ಟ್ ಒನ್ ಬಂದು ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ಇಟೈಲಿಂಗ್. ಅಂದ್ರೆ ಎಲೆಕ್ಟ್ರಾನಿಕ್ ರಿಟೈಲಿಂಗ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಸೆಲ್ಲರ್ ಇರ್ತಾರೆ, ಬಯರ್ ಇರ್ತಾರೆ, ಸಪೋರ್ಟ್ ಪ್ರೊವೈಡರ್ಸ್, ಪೇಮೆಂಟ್ ಪ್ರೊಸೆಸಿಂಗ್, ಲಾಜಿಸ್ಟಿಕ್, ಫುಲ್ಫಿಲ್ಮೆಂಟ್, ಡೆಬಿಟ್ ಕಾರ್ಡ್, ಇ ಬ್ಯಾಂಕಿಂಗ್, ಫಿಸಿಕಲ್ ಡೆಲಿವರಿ, ದ ಗವರ್ಮೆಂಟ್, ಟೆಕ್ನಾಲಜಿ ಪ್ರೊವೈಡರ್ಸ್ ಲೈಕ್ ಬ್ಯಾಂಡ್ ವಿತ್, ಸ್ಪೀಡ್, ಟೆಲಿಕಾಂ ಸೆಂಟರ್ಸ್, ಈ ತರ ಪಾರ್ಟೀಸ್ ಎಲ್ಲ ಇನ್ವಾಲ್ವ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಅಂಡ್ ನೆಟ್ವರ್ಕಿಂಗ್. EDI ಅಂದ್ರೆ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂದ್ರೆ ಒಂದು ಕಂಪ್ಯೂಟರ್ ಇಂದ ಕಂಪ್ಯೂಟರ್ಗೆ ಅಥವಾ ಫೋನ್ ಇಂದ ಕಂಪ್ಯೂಟರ್ಗೆ ಡೇಟಾವನ್ನ ಟ್ರಾನ್ಸ್ಫರ್ ಮಾಡುವಂತಹ ಸಿಸ್ಟಮ್. ಇದು ಬಂದು ಯಾವುದೇ ರೀತಿಯಾದ ಅಟ್ಯಾಕ್ಸ್ ಕೂಡ ಮಾಡಕ್ಕಾಗಲ್ಲ, ವೈರಸ್ ಅಟ್ಯಾಕ್ಸ್ ಯಾವುದು ಆಗೋದಿಲ್ಲ. ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಿರ ಈ ಒಂದು ಪ್ರಾಸೆಸ್ ನಡೀತಾ ಹೋಗುತ್ತೆ. ಬ್ಯಾರಿಯರ್ಸ್ ಟು ಇಂಪ್ಲಿಮೆಂಟೇಷನ್ ಯಾವ್ದೆಲ್ಲ ನೋಡೋದಾದ್ರೆ ಅಕಂಪನಿಂಗ್ ಬಿಸ್ನೆಸ್ ಪ್ರಾಸೆಸ್ ಚೇಂಜ್. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅಲ್ಲಿ ಈ ಒಂದು ಪ್ರಾಸೆಸ್ ಅನ್ನ ಯೂಸ್ ಮಾಡಿದ್ರೆ ಮೇ ಬಿ ಅಟ್ಯಾಕ್ಸ್ ನಡೆಯುವಂತಹ ಚಾನ್ಸಸ್ ಜಾಸ್ತಿ ಇದೆ. ಟೈಮ್ ಮನಿಯಿಂದ ಇನಿಷಿಯಲ್ ಸೆಟಪ್. ಟೈಮ್ ಮನಿ ಬಂದು ಇನಿಷಿಯಲ್ ಸೆಟಪ್ ಅಲ್ಲಿ ಜಾಸ್ತಿ ಬೇಕಾಗುತ್ತೆ. ಅಡ್ವಾಂಟೇಜಸ್ ಆಫ್ EDI ಏನು ಅಂತ ನಾವು ನೋಡೋದಾದ್ರೆ ಇಟ್ ಸೇವ್ಸ್ ಮನಿ, end repletion, increasing accuracy, decreasing errors, it saves time, improves customer services, expand customer base, improving customer utilization. FEDI, EFT, financial electronic data interchange. FEDI refers to the making cash payment electronically. ಇದೆಲ್ಲ ಅಡ್ವಾಂಟೇಜಸ್ ಆಗಿದೆ. ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ ಟೂ ಮನಿ ಸ್ಟ್ಯಾಂಡರ್ಡ್ಸ್, ಚೇಂಜಿಂಗ್ ಸ್ಟ್ಯಾಂಡರ್ಡ್ಸ್, EDI is too expensive, limit your trade partner. ನೆಕ್ಸ್ಟ್ ಥಿಂಗ್ ಬಂದು ಬಾರ್ ಕೋಡಿಂಗ್. ಈ ಬಾರ್ ಕೋಡಿಂಗ್ ಹೇಗೆ ರಿಟೇಲಿಂಗ್ ಅಲ್ಲಿ ನಮಗೆ ಯೂಸ್ ಆಗುತ್ತೆ, ಬಾರ್ ಕೋಡಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡೋಣ. ಬಾರ್ ಕೋಡಿಂಗ್ ಅಂದ್ರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿರ್ತೀರಾ, ಆ ಪ್ರಾಡಕ್ಟ್ ಬಂದು ನಿಮ್ಗೆ ಡೆಲಿವರಿ ಆಗಿರುತ್ತೆ. ಆ ಡೆಲಿವರಿ ಆದಾಗ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೆ ಅವ್ರು ಒಂದು ಬಾರ್ ಕೋಡ್ ಅನ್ನ ತೋರಿಸ್ತಾರೆ. ಆ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಅವಾಗೆ ಆರಾಮ್ಸೆ ಪೇಮೆಂಟ್ ಅನ್ನ ಮಾಡ್ಬೋದು. ಅದನ್ನ ಬಾರ್ ಕೋಡಿಂಗ್ ಅಂತ ಹೇಳಿ ಕರಿತೀವಿ. ಸ್ಕ್ಯಾನರ್ ಅನ್ನ ತೋರಿಸ್ತಾರಲ್ಲ ಅದನ್ನ ಬಾರ್ ಕೋಡಿಂಗ್ ಅಂತ ಹೇಳಿ ಕರಿತೀವಿ. ಬೆನಿಫಿಟ್ಸ್ ಏನು? ಫಾಸ್ಟ್ ಅಂಡ್ ರಿಲಯಬಲ್, ರೆಡ್ಯೂಸಿಂಗ್ ಲೇಬರ್ ಕಾಸ್ಟ್ ಅಂತಂದ್ರೆ ಎಂಪ್ಲಾಯೀಸ್ ಅನ್ನ ಹೈಯರ್ ಮಾಡ್ಕೊಳ್ಳುವಂಥದ್ದು ಕಡಿಮೆ. ಬೆಟರ್ ಡಿಸಿಷನ್, ರೆಡ್ಯೂಸ್ ಲಾಸ್ ಆಫ್ ರೆವೆನ್ಯೂ ಬಂದು ಲಾಸ್ ಆಗೋದಿಲ್ಲ. ಫಾಸ್ಟರ್ ಆಕ್ಸೆಸ್ ಆಗುತ್ತೆ. ಇನ್ವೆಂಟ್ರಿ ಲೆವಲ್ಸ್ ಜಾಸ್ತಿ ಇರುತ್ತೆ. 10,000 ಟೈಮ್ಸ್ ಅಕ್ಯುರಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಬಂದು ESL ಅಂದ್ರೆ ಏನು ಅಂತ ನಾವು ನೋಡೋಣ. ಎಲೆಕ್ಟ್ರಾನಿಕ್ ಶೆಲ್ಫ್ ಲೇಬಲ್ಸ್ ಅಂತ ಹೇಳ್ಬಿಟ್ಟು is a system is used by retailers for displaying product pricing on shelves. Display modules are attached to the front edge of retail shelf. LCD, liquid crystal display or similar technology used to display current product price. Communication network allows automatic change. For example ಗೆ ಟಿವಿಸ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಮೆಗಾ ಮಾಲ್ಸ್ ಅಲ್ಲಿ, ನೆಕ್ಸಸ್ ಅಲ್ಲಿ ಅಥವಾ PVRs ಅಲ್ಲಿ ಎಲ್ಲ ಟಿವಿಗಳಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಒಂದು ಆ ಮೂವಿ ಆಗಿರ್ಬೋದು, ಬೇರೆ ಏನಾದರೂ ಐಟಮ್ಸ್ ಆಗಿರ್ಬೋದು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಶೆಲ್ಫ್ಸ್ ಅಲ್ಲಿ ಜೋಡಿಸಿ ಇಟ್ಟಿರೋದನ್ನ ಅಥವಾ
ಒಂದು ಅಂಗಡಿಗೆ ಹೋಗಿದ ತಕ್ಷಣ ನಮಗೆ ಕಾಣಿಸುವಂತಹದ್ದು ಲೈಟಿಂಗ್ ಎಲ್ಲ ಎಫೆಕ್ಟ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನ ಎಲೆಕ್ಟ್ರಾನಿಕ್ ಶೆಲ್ಫ್ ಲೇಬಲ್ಸ್ ಅಂತ ಹೇಳಿ ಕರಿತೀವಿ. ಆಟೋಮೇಟೆಡ್ ಎಲೆಕ್ಟ್ರಾನಿಕ್ ಶೆಲ್ಫ್ ಲೇಬಲ್ ಸಿಸ್ಟಮ್ ರೆಡ್ಯೂಸ್ ಪ್ರೈಸಿಂಗ್ ಮ್ಯಾನೇಜ್ಮೆಂಟ್ ಲೇಬರ್ ಕಾಸ್ಟ್ ಅಂಡ್ ಇಂಪ್ರೂವ್ಸ್ ಪ್ರೈಸಿಂಗ್ ಅಕ್ಯುರೇಸಿ. ಸ್ಕೋಪ್ ಆಫ್ ESL ಬಂದು ಕಾಸ್ಟ್ ರಿಡಕ್ಷನ್, ಲೇಬರ್ ಕಾಸ್ಟ್ ಕಡಿಮೆ ಇರುತ್ತೆ, ಕಾಸ್ಟ್ ಆಫ್ ಪೇಪರ್ ಬೈ 80%, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಓವರ್ ಆಲ್ ಕಾಸ್ಟ್ 60%. ಕಾಸ್ಟ್ ಆಫ್ ಪೇಪರ್ ಬಂದು ರೆಡ್ಯೂಸ್ ಆಗುತ್ತೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಬಂದು ಓವರ್ ಆಲ್ 60% ರೆಡ್ಯೂಸ್ ಆಗುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಕಸ್ಟಮರ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಕಸ್ಟಮರ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ is the ways of business keep track of their customer information and survey their customer base in order to obtain feedback. CDM includes a range of software or cloud computing applications designed to give large organization rapid and effective access to the customer data. Customer database ಗೆ personal details, purchase details, buying habits, contact information, interaction details and complaint records. ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ ಅನ್ನ ಒಂದು ರೆಗ್ಯುಲರ್ ಆಗಿ ತಗೊಳ್ಳುವಂತಹ ಪ್ರಾಸೆಸ್ ಅನ್ನ ಕಸ್ಟಮರ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಅದು ಎಲೆಕ್ಟ್ರಾನಿಕ್ ವೇಲಿ. ಫಾರ್ ಎಕ್ಸಾಂಪಲ್ಗೆ ಇವಾಗ ನಾವು ಫೀಡ್ಬ್ಯಾಕ್ಸ್ ಎಲ್ಲ ಕೊಡೋದಾದ್ರೆ ಫೋನ್ ಅಲ್ಲಿ ನಾವು ಫೀಡ್ಬ್ಯಾಕ್ಸ್ ಅನ್ನ ಕೊಡ್ತೀವಿ, ಸರ್ವೇಸ್ ಮಾಡ್ಬೇಕಾದ್ರೆ ಲಿಂಕ್ಸ್ ಥ್ರೂ ನಾವು ಸರ್ವೇಸ್ ಅನ್ನ ತಗೋತೀವಿ. ಎಸ್, ಡೇಟಾ ವೇರ್ಹೌಸ್ ಅಂದ್ರೆ ಏನು? ಇಸ್ ಎ ಸೆಂಟ್ರಲ್ repository of information that can be analyzed to make more informed decisions. Data flows into a data warehouse from transactional systems. The store's computer spends the information to company central computer, which is usually data warehouse. It enables a retailer to gather, manage and utilize the information needed. ಡೇಟಾ ವೇರ್ ಹೌಸ್ ಅಂತಂದ್ರೆ ಏನು ಇಲ್ಲ, ಎಲ್ಲಾ ಕಡೆಯಿಂದ ಕಲೆಕ್ಟ್ ಮಾಡಿರುವಂತಹ ಡೇಟಾವನ್ನ ಒಂದು ಕಡೆ ಕೂಡಿಟ್ಟು ಅನಲೈಸ್ ಮಾಡಿ ಅದಕ್ಕೆ ಆದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಈಚೆ ತಗೊಳ್ಳುವಂತಹ ಪ್ರಾಸೆಸ್ ಅನ್ನ ಡೇಟಾ ವೇರ್ ಹೌಸ್ ಅಂತ ಹೇಳಿ ಕರಿತೀವಿ. ಡೇಟಾ ಮೈನಿಂಗ್ ಅಂದ್ರೆ ಏನು? ಡೇಟಾ ಮೈನಿಂಗ್ ಇಸ್ ಅ ಪ್ರಾಸೆಸ್ ಆಫ್ ಸಾರ್ಟಿಂಗ್ ಥ್ರೂ ಲಾರ್ಜ್ ಡೇಟಾ ಸೆಟ್ಸ್ ಟು ಐಡೆಂಟಿಫೈ patterns or relationship that can help to solve a business problem through a data analysis. Data mining techniques and tools enable enterprises to predict future trends and make more informed business decisions. Data mining ಅಂತಂದ್ರೆ ಏನು ಇಲ್ಲ, ನಮಗೆ ಬಂದಿರುವಂತಹ ಡೇಟಾದಲ್ಲಿ, ಅದರ ಸಿಕ್ಕಿರುವಂತಹ ಡೇಟಾದಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡುವಂತಹ ಒಂದು ಪ್ರಾಸೆಸ್ ಅನ್ನ ಡೇಟಾ ಮೈನಿಂಗ್ ಅಂತ ಹೇಳಿ ಕರಿತೀವಿ. ಎಸ್, ಲೀಗಲ್ ಆಕ್ಟ್ಸ್ ಯಾವುದೆಲ್ಲ ಇದೆ ಅಂತ ನಾವು ನೋಡೋಣ. ದ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1953, ವರ್ಕಿಂಗ್ ಕಂಡೀಷನ್ಸ್ ಆಫ್ ವರ್ಕರ್ಸ್, ಸೇಲ್ಸ್ ಟ್ಯಾಕ್ಸ್ ಆಕ್ಟ್ 1959, ಇಂಪೋರ್ಟಿಂಗ್, ಸೇಲ್ಸ್, ಮ್ಯಾನುಫ್ಯಾಕ್ಚರಿಂಗ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬುಕ್ಸ್ ಆಫ್ ಅಕೌಂಟ್, ಪ್ರೂಫ್ ಆಫ್ ಪಾರ್ಟ್ನರ್ಶಿಪ್, ರೆಂಟ್ ರಿಸಿಪ್ಟ್, ಕಾಪಿ ಆಫ್ income tax. The Consumer Protection Act 1986 protect the consumers' needs, rights against hazardous goods, right on quality, quantity, potency. The Prevention of Food Adulteration Act 1954, the Sale of Goods Act 1930, the Factories Act, Service Tax Act. ಇದಿಷ್ಟು ಬಂದು ರಿಟೇಲ್ ಸ್ಟೋರ್ಸ್ಗೆ ಇರುವಂತಹ ಆಕ್ಟ್ಸ್ ಆಗಿದೆ. ಅಂತಂದ್ರೆ ಈ ಆಕ್ಟ್ ಗಳಲ್ಲಿ ಏನೇನೆಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕಾಗುತ್ತೆ. ಸೋಷಿಯಲ್ ಇಶ್ಯೂಸ್ ಇನ್ ರಿಟೇಲಿಂಗ್ ಏನೇನೆಲ್ಲ ಅಂತ ನೋಡೋದಾದ್ರೆ ಟೆಕ್ನಾಲಜಿ, ಲೊಕೇಶನ್ ಬೇಸ್ಡ್ ಅಡ್ವರ್ಟೈಸಿಂಗ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ರೀಸೈಕಲಬಲ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ನೆಗೆಟಿವ್ ಪಬ್ಲಿಸಿಟಿ, ಕನ್ಸ್ಯೂಮರ್ ಪ್ರಿಫರೆನ್ಸ್, ಅನ್ಪ್ರೆಡಿಕ್ಟೆಡ್ ಚೇಂಜಿಂಗ್ ಫ್ಯಾಷನ್. ಟೆಕ್ನಾಲಜಿಯಲ್ಲಿ ಇಶ್ಯೂಸ್ ಇರುತ್ತೆ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಪ್ರಾಡಕ್ಟ್ಸ್ ಬಂದು ರೀಸೈಕಲಬಲ್ ಇಲ್ವಾ ಅನ್ನೋದ್ರ ಬಗ್ಗೆ ಟೆನ್ಷನ್ ಇರುತ್ತೆ. ಕನ್ಸ್ಯೂಮರ್ ಪ್ರಿಫರೆನ್ಸಸ್, ಅದು ಯಾವ ರೀತಿ ಕನ್ಸ್ಯೂಮರ್ ಬಂದು ಪ್ರಿಫರೆನ್ಸ್ ಅನ್ನ ಇಟ್ಕೊಂಡಿರ್ತಾನೆ ಅಂತ ಅಂದ್ಬಿಟ್ಟು. ಎಸ್, ನೆಕ್ಸ್ಟ್ ಒನ್ ಬಂದು ಎಥಿಕಲ್ ಇಶ್ಯೂಸ್ ಇನ್ ರಿಟೇಲಿಂಗ್. ಇದು ಬಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇನ್ ರಿಟೇಲಿಂಗ್, ರಿಟೇಲರ್ಸ್ ವಾಂಟ್ ಟು ಅರ್ನ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಬೈ ಪ್ರೊವೈಡಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಟು ದೇರ್ ಕಸ್ಟಮರ್ಸ್ ವಿತ್ ಎಥಿಕಲ್ ಮೀನ್ಸ್. ಪ್ರಿನ್ಸಿಪಲ್ಸ್ ಫಾರ್ ದ ಬಿಹೇವಿಯರ್ ಆಫ್ ಎ ಪರ್ಸನ್ ಆರ್ an organization to conduct activities. Business ethics tell the difference between right and wrong activities. Ethical order ensures a sense of order and justice in an organization. The CSR is related to the ethical expression to conduct business, fair pricing and transparency. Deceptive pricing practices, hidden fees and misleading discounts can erode consumer trust.
Ethical approach. Retailers should ensure transparency in pricing, avoid misleading promotions, and provide clear information about product cost. Product quality and safety. Selling substandard or unsafe products can harm consumers and damage a retailer's reputation. Ethical approach. Retailer must adhere to quality standards, conduct product testing, and promptly recall defective items. Supply chain ethics. Unethical practices within the supply chain, such as exploitation of labor, child labor, or environmental violations, can ethical sourcing policies ensure fair. Ethical approach. Tarnish a retailer's reputation. Retailers should implement labor practices and promote sustainable and responsible supply chain management, employee treatment and fair labor practices. Unfair wages, poor concerns, working conditions, and lack of employee benefits can lead to ethical approach. Retailers should prioritize fair wages, provide a safe and healthy environment, and offer employee benefits to promote overall well-being. ಇದಿಷ್ಟು ಬಂದು ಎಥಿಕಲ್ ಇಶ್ಯೂಸ್ ಇನ್ ರಿಟೇಲಿಂಗ್ ಅಂತ ಹೇಳ್ಬಿಟ್ಟು ಇದನ್ನ ನೀವು ಒಂದ್ಸಲಿ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ನೀವು ಈ ಸಬ್ಜೆಕ್ಟ್ ಅನ್ನ ಸೆಕೆಂಡ್ ಸೆಮ್ ಅಲ್ಲಿ ಬಿಸ್ನೆಸ್ ಎಥಿಕ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನೇ ಅರ್ದು ಕುಡ್ದಿರ್ತೀರಾ. ನೀವು ಎಕ್ಸಾಮ್ ಬರಿಬೇಕಾದ್ರೆ ಓದಿದ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ದೆರ್ ಇಸ್ ನೋ ನೀಡ್ ಆಫ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕಾನ್ಸೆಪ್ಟ್, ಬಟ್ ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹಾಕಿಟ್ಟಿದ್ದೀನಿ. ಎಸ್, ಇವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ರಿಟೇಲ್ ಅಲ್ಲಿ ನಮ್ಗೆ ಹೆಂಗ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೊಂದು ಪಾಯಿಂಟ್ಸ್ ಅನ್ನೇ ಓದ್ಕೊಂಡು ಹೋಗ್ತೀನಿ. ನಿಮ್ಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಬಿಕಾಸ್ ಇವಾಗ ಎಲ್ಲರೂ ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ. ದ ಫ್ಯೂಚರ್ ಆಫ್ AI ಇನ್ ರಿಟೇಲ್ ಈಸ್ ಸೆಟ್ ಟು ಫೋಕಸ್ ಆನ್ automation and machine driven assistance with the objective of letting humans focus on more complicated tasks. Customer inquiries, for example, can be tackled by AI powered chatbots and virtual assistants in physical stores. The Indian artificial intelligence AI market in retail and e-commerce reached a value of INR 3,305.97 million in 2022 and is anticipated to grow to INR 16,929.87 million by 2028, exhibiting a compounded annual growth rate CAGR of 28.78% from 2023 to 28. The increasing adoption of big data analytics and AI in the retail industry is driven by technological advancements, higher applications and smart devices penetration, widespread adoption of cloud services, and the proliferation of the Internet of Things (IoT). AI is playing a pivotal role in accelerating decision-making process in product management, marketing, e-commerce, and various business sectors by bridging the gap between insights and implementation. AI refers to the development of the computer system that can perform tasks that would typically require human intelligence. These systems are capable of learning, reasoning, making decisions based on the data and algorithms. AI utilizes customer data and preferences to deliver highly tailored shopping experiences. By analyzing this information, AI algorithms can provide personalized recommendations, ensuring customers find products that best suit their needs and preferences. AI powered demand forecasting models analyze historical data, market trends, and other relevant factors to predict the future demand accurately. Retailers can then optimize their inventory levels, avoiding stock outs while minimizing excess stock. Chatbots provide automated customer support, assisting customers with their inquiries, resolving issues, and even offering product recommendations. This allows retailers to offer 24/7 support, enhance customer satisfaction, and reduce the workload on their customer service items. ಎಸ್, ಇದಿಷ್ಟು ನಾವಿವಾಗ ಓದಿದ್ವಲ್ಲ, ಇದರದ್ದು ಸಿಂಪಲ್ ಆಗಿ ಸಮ್ಮರಿ ನಾನು ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ AI ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅವರು ಕಂಪ್ಯೂಟರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ಆರ್ಡರ್ ಮಾಡ್ಬೋದು ಅಥವಾ ಅಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ ಅನ್ನ ಹೆಂಗೆ ಅವರು ಮಾನಿಟರ್ ಮಾಡಬಹುದು
ಅಂಡ್ AI ಇಂದ ನಮಗೆ ಆಗುವಂತಹ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ರಿಟೇಲಿಂಗ್ ಅಲ್ಲಿ ಅಡ್ವಾಂಟೇಜಸ್ ಅನ್ನ ನಾವು ಇಲ್ಲಿ ನೋಡಿದೀವಿ. ಏನೇನು ಅಡ್ವಾಂಟೇಜಸ್ ಅಂತ ನಾವು ನೋಡೋದಾದ್ರೆ, AI ಇದ್ರೆ ಕಸ್ಟಮರ್ ನ ಚೆನ್ನಾಗಿ ಕೇರ್ ಮಾಡುತ್ತೆ, ಕಸ್ಟಮರ್ ಇಶ್ಯೂಸ್ ಅನ್ನ ಬೇಗ ಸಾರ್ಟ್ ಔಟ್ ಮಾಡುತ್ತೆ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡುತ್ತೆ, ಅಕೌಂಟ್ಸ್ ನ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡುತ್ತೆ, ಹ್ಯೂಮನ್ಸ್ ಗಿಂತ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂಡ್ ಹ್ಯೂಮನ್ಸ್ ಬಂದು ಇನ್ನೂ ಕಾಂಪ್ಲಿಕೇಟೆಡ್ ಆಗಿರುವಂತಹ ವರ್ಕ್ ಅಲ್ಲಿ ಅವರು ತೊಡಗಿಸ್ಕೋಬಹುದು ಅನ್ನೋ ಒಂದು ಕಾರಣದಿಂದ ಈ AI ನ ರಿಟೇಲಿಂಗ್ ಸೆಕ್ಟರ್ ಅಲ್ಲಿ ತಗೋಬರ್ತಾ ಇದ್ದಾರೆ. ಆಲ್ರೆಡಿ ಈ ಒಂದು AI ಬಂದು ಅದರ ಕೆಲಸವನ್ನ ಶುರು ಮಾಡಿದೆ. ಫಾರ್ ಎಕ್ಸಾಂಪಲ್ಗೆ ChatGPT ಅಲ್ಲಿ ನಾವು ನೋಡ್ಬೋದು, ನಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಿದ್ರು ಅದನ್ನ 2 ಕ್ಷಣಗಳಲ್ಲಿ ಅದು ನಮ್ ಕಣ್ ಮುಂದೆ ಸಿಕ್ಕುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಹೋಗಿ ChatGPT ಅಲ್ಲಿ ಹೊಡೆದ್ರು ಈ ಒಂದು ಕಾನ್ಸೆಪ್ಟ್ ಬಂದು ನಿಮ್ಗೆ ಸಿಗುತ್ತೆ. ಈ ಒಂದು ಕಂಪ್ಲೀಟ್ ಸಮ್ಮರೈಸ್ ಬಂದು ಇದಿಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.